ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಇನ್ನು ಅಣ್ಣನಾದ ಬಲಭದ್ರನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಹಲಾಯುಧನಾಗಿ ಅಗ್ರಜನು, ನಿರಾಯುಧನಾಗಿ ನಾನು, ಉಭಯತ್ರರು ಪರಸ್ಪರ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಈಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಗೋವಂದನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆಪಡಿಸಿ ಮಾಯಾಚಿಂತೆಗೆ ಗುರುಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ಅಗ್ರಜನಿಗೆ ಭೂ ಸಂಚಾರಣೆ ಮಾಡುವಂತೆ ಪ್ರೇರೇಪಿಸುವನು. ಅದೋ ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗ ಮಾಯೆ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸಿದೆಯಲ್ಲ. ಏನು ದುರ್ವಿಧಿಯೇ! ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಡಿತಲ್ಲ. ಅಯ್ಯೋ, ಇನ್ನೇನು ಗತಿ? ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋ ಮೃತಪಡಿತಲ್ಲ. ಮುಂದೇನು ಗತಿ? ಯಾರನ್ನು ವಿಚಾರಿಸಲಿ? ಬಲಭದ್ರ ದೇವ, ಇದೇನಿದು ಚಿಂತಾಮಗ್ನಾಗಿರವೆಲ್ಲ? ಕಾರಣವೇನು? ಸಾತಕ್ಕೆ ಏನೆಂದು ಹೇಳಲಿ? ಈ ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋ ಮೃತಪಡಿತಲ್ಲ, ಮುಂದೇನು ಮಾಡಲಿ ಸಾತಕ್ಕೆ? ಹಾಗಾದರೆ ಗೋಹತ್ಯೆ ಬಲ್ಲವರಲ್ಲಿ ಆಲೋಚಿಸು. ಯಾರನ್ನು ವಿಚಾರಿಸಲಿ? ನಮ್ಮ ಕೃಷ್ಣನನ್ನು ಬರ ಮಾಡು, ಆತನನ್ನು ವಿಚಾರಿಸುವೆನು. ಹಾಗೇ ಆಗಲಿ, ಕರೆದುಕೊಂಡು ಬರುವೆನು. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ. ಅಗ್ರಜ, ಏಕೆ ಚಿಂತಾಕಾಂತನಾಗಿರುವೆ? ಏನೇನು ಹೇಳಿದೆ ಕೃಷ್ಣ? ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋ ಮೃತಪಡಿತಲ್ಲ, ಮುಂದೇನು ಮಾಡಲಿ ಕೃಷ್ಣ? ಶಿವ ಶಿವ, ಗೋಹತ್ಯೆಯನ್ನು ಮಾಡಿರುವೆಯಾ? ಹೌದು ಕೃಷ್ಣ. ಗೋಹತ್ಯೆಯು ಮಹಾಪಾಪವಲ್ಲವೇ ಅಣ್ಣ? ಕೃಷ್ಣ, ತೋರಿಸೋ ನೀ ಪಥವ ಕೃಷ್ಣ, ತೋರಿಸೋ
ಕೃಷ್ಣ, ಅಗ್ರಜ ಈ ಗೋವತೆ ಪಾಪ ನಿವಾರಣೆಗೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳು. ಅಗ್ರಜ, ಇಂದಿನಿಂದ 21 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿದರೆ ಈ ಗೋಹತ್ಯೆ ಪಾಪವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ಮಾಡು. ಹಾಗಾದರೆ ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸು. ಆಗಬಹುದು ಅಗ್ರಜ. ಬಲಭದ್ರ ದೇವ, ಇದೇನು ಈಗ ತಾನೇ ದುರ್ಯೋಧನ ಪಕ್ಷವಾಗಿ ನಿಲ್ಲುವೆನೆಂದೇಳಿ ನೀನು ಭೂ ಸಂಚಾರಕ್ಕೆ ಹೋದರ ದುರ್ಯೋಧನನ ಗತಿ? ಸಾತ್ಯಕಿ, ಪಾಂಡವರು ಕೌರವರು ಒಡೆದಾಡಿಕೊಂಡು ಮಡಿಯಲಿ, ನನಗೇನಾಗಬೇಕಾಗಿದೆ? ನನಗೆ ಬಂದಿರುವ ಈ ಗೋಹತ್ಯೆ ದೋಷವು ಪರಿಹಾರವಾದರೆ ಅಷ್ಟೇ ಸಾಕು. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ಶಂಭೋ ಶಂಕರ. ಅಗ್ರಜನು ಭೂ ಸಂಚಾರಣೆಯನ್ನು ಮುಗಿಸಿಕೊಂಡು ಬರೋದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ಕಷ್ಟ. ನಿನ್ನ ದೋಷಾರೋಪಗಳನ್ನು ಬಲಭದ್ರನ ಮೇಲೆ ತಂದೊಡ್ಡೆ ಅವನನ್ನು ಸ್ಥಳವಷ್ಟನಾಗುವಂತೆ ಮಾಡಿರುವೆ. ಇನ್ನು ನಮ್ಮಗಳ ಗತಿ ಏನು ಮಾಡಿದೆಯೋ ನಮಗೆ ಭಯವಾಗುತ್ತಿರುವುದು. ಇನ್ನು ಭಯಬೇಕೆ ಸಾತ್ಯಕಿ? ಹಲಾಯುಧನಾಗಿ ಅಗ್ರಜನು, ನಿರಾಯುಧನಾಗಿ ನಾನು, ಉಭಯತರರು ಪರಸ್ಪರ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಹೀಗೆ ಮಾಡಿದನು. ಪರಮಾತ್ಮ, ನಿನ್ನೆ ನನ್ನ ಪ್ರಾಣ ರಮ ರಮಣ, ನಿನ್ನೆ ನನ್ನ ಪ್ರಾಣ ರಮ ರಮಣ, ದೇವನಿನ್ನ ಜ್ಞಾನ ದಿವ್ಯಾಮೃತವನ, ದೇವನಿನ್ನ ಜ್ಞಾನ ದಿವ್ಯಾಮೃತವನ, ನಿನ್ನೆ ನನ್ನ ಪ್ರಾಣ ರಮ ರಮಣ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀಡುವೆ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀಡುವೆ. ಏನೇ ಬರಲಿ ನಿನ್ನಯ ನಾಮವೇ, ಏನೇ ಬರಲಿ ಎಂದಿಗೆ ಕಾಣೆನು ಲೋಕ ಕಲ್ಯಾಣವೇ. ಸ್ವಾಮಿ, ನೀನೆ ನನ್ನ ಪ್ರಾಣ ರಮ ರಮಣ, ನೀನೆ ನನ್ನ
ಕೃಷ್ಣ
ಕಳೆದು ಹೋದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತೀರಿ? ನಿನ್ನ ಬಹುದಿನಗಳ ಬಳಿಕ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಶಾಂತಳಾಗುವುದರ ಪ್ರತಿ ಶಾಂತಳಾಗು. ಈ ನಿನ್ನ ಹುಚ್ಚುತನದ ಒಂದು ವಿಷಯ ನಮ್ಮ ಮಾತ್ರಕ್ಕೆ ಕಪಟ ಜೂತ್ಯವನ್ನೇ ಪಡಿಸಿ ನಮ್ಮ ಸಿರಿ ಸಂಪತ್ತುಗಳನ್ನೆಲ್ಲ ಪಡಿಸಿದರಲ್ಲ ಕುರುಕುಲದ ಶಾಂತಿಯೇ ತುಂಬಿದ ರಾಜಸಭೆಯಲ್ಲಿ ಸೋದರ ಪತ್ನಿ ಎಂಬ ತಾರತಮ್ಯ ದ್ರೌಪದಿ ಈ ನನ್ನ ತಡೆಯನ್ನು ಎಂದು ತೊಡೆ ತಟ್ಟಿದನಲ್ಲ ಅವನ ಅಟ್ಟಾಸ ಎಷ್ಟರ ಮಟ್ಟಿಗೆ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ ಅತಿಹೀನ ದಾಸತ್ವದಲ್ಲಿ ತಲೆಮರೆಸಿ ಕಳೆದ ವಿರಾಟಮಯನ 1 ವರ್ಷ ಯಾವ ಪಾಪಕ್ಕೂ ತಲೆ ಒಡ್ಡದ ಈ ನನ್ನ ಸುಮಕೋಮಲ ಕಷ್ಟ ಕೇಶಗಳನ್ನು ಕಣ್ಣಾರೆ ಇನ್ನೂ ಶಾಂತಿಯ ಮಾತುಗಳನ್ನಾಡುತ್ತೇವೆ. ಶಾಂತಿಯ ಮಾತುಗಳು ಅಂದು ನಾನು ಮಾಡಿದ ಪ್ರತಿಜ್ಞೆ ಗಂಗನ್ನು ತೊಳೆದು ನಿಲ್ಲಲಿರುವ ಈ ಬಾಯಿಗಾಗಿಸುವೆ ಕುಮ್ಮತ್ತಿಗಳ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಭಾರತದಿಂದ ಸಮಾಚಾರವು ಬಂದಿರುವುದು.
ಇನ್ನೇನು ಪರಮಾತ್ಮನ ಆಗಮನವೂ ಆಗಲಿರುವುದು. ಪರಮಾತ್ಮನ ಬಂದ ನಂತರ ಮುಂದಿನ ವಿಚಾರದ ಬಗ್ಗೆ ಚರ್ಚಿಸೋಣ. ಏ ಕೃಷ್ಣ, ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ದೇವಾಯ
ಬಸವಂತೆ ಕಡೆಗಣಿಸಿದ ಗೌರವ. ಕಡು ಕಾಲ ಬರುತ್ತಿರುವ ಈ ದೀನರ ಬಸವಂತೆ ಕಡೆಗಣಿಸಿದ ಗೌರವ. ವನವಾಸಗಳು ಬಳಲಿಯ ನಮ್ಮನು ವನವಾಸಗಳು ಬಳಲಿಯ ನಮ್ಮನು ನರಳಿಸಿದರು ಅಲ್ಲವೇ ದೇವ? ನರಳಿಸಿದರು ಅನುಜರಲು ಅನ್ಯಾಯ ಅನುಜರಲು ಈ ನ್ಯಾಯ ಸರಿಯೇ ಆದರಿಸಿ ಕೊರೆ ಆದರಿಸಿ ಕೊರೆ ಕೃಷ್ಣ ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮಗಳ ಪಕ್ಷವನ್ನು ವಹಿಸಲು ಬಂದೆಯ ದೇವ. ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು, ಅನನ್ಯವಾದದ್ದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರವಾದ ಪ್ರಜಾಕೋಟಿಯನ್ನು ಬಂದು ಬಾಂಧವರನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಿಯ ಹೆಸರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನ್ನಯ್ಯ ಸಮರವನ್ನಯ್ಯ ಕಮಲಾಕ್ಷ ಜಲದ ಬಗುಲಿಯಂತೆ ಸಿರಿಮೋಗ ನಲ್ವರ. ಜಲದ ಬಗುಲಿಯಂತೆ ಸಿರಿಮೋಗ ನಲ್ವರ. ಹಿಮದನ್ವಯ
ಪರಮಾತ್ಮ, ಧರ್ಮನಂದನ, ನನ್ನಿಂದ ಒಂದು ತೃಣವಾದ ಜೀವಿಗೂ ನೋವಾಗುವುದನ್ನು ನೋಡಿ ನಾನು ಸಹಿಸಲಾರೆನು ದೇವ. ಆದ್ದರಿಂದ ನೀವು ನಮ್ಮ ಕಡೆ ಸಂಧಾನಿಯಾಗಿ ಆ ಕುರುಸಭೆಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರು ಇದಕ್ಕೆ ನಿನ್ನ ಸಹೋದರರ ಅಭಿಮತ, ನಮ್ಮಗಳ ಅಭಿಮತ, ನಮ್ಮಗಳ ಅಭಿಮತಕ್ಕೆ ಅಡ್ಡರಾಗಿ ಅದನ್ನು ಭೇದಿಸಿ ಮುನ್ನಡೆದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಭಾವ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಇದಕ್ಕೆ ನಿನ್ನ ಅಭಿಮತ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವಾದಿಗಳು ಧರ್ಮಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಹೇಗೆ ಹೇಳದೆ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಮರೆತೆಯಾ ಮಹಿಪನೋ ಲಗದೆ ಮಾರುಣಿಯಾರೆನ್ನ ಮೊರೆಯಾಲಿಸಿ ಪಡೆದುದ ಪತಿಗಳೇ